ಈ ಪ್ರಸಾದ್ ರಾಮ ಹೆಗಡೆ ಉತ್ತಮ ಕೃಷಿಕರಷ್ಟೇ ಅಲ್ಲದೆ ಅಪರೂಪದ ತಳಿ ಸಂರಕ್ಷಕರೂ ಹೌದು. ಇವರ ವಾಸ್ತವ್ಯ ಮತ್ತು ಜಮೀನಿರುವುದು ಯಲ್ಲಾಪುರ ತಾಲೂಕಿನ ಉಂದರ್ಗಿ ಪಂಚಾಯತ್ ವ್ಯಾಪ್ತಿಯ ಕಾನ್ಕೊಡ್ಲು ಎಂಬಲ್ಲಿ. ಅದು ಕಾಡಿನ ಹಲಗೆ ಹಣ್ಣು, ಅದೇ ತಳಿಯಲ್ಲಿ ಇದು ವಿದೇಶದ್ದು. ಇದು ಲೇಯರ್ ಗ್ರಾಫ್ಟು. ಇದು ಇದು ಸ್ವೀಟ್ ಜಾಸ್ತಿ, ಅದು ಹುಳಿಸಿ. ಹುಳಿಸಿ. ಇದು ಕಾಡಿನ ಮುಳ್ಳು ಸಂಪಿಗೆ. ಇದು ಬ್ಲ್ಯಾಕ್ ಸಪೋಟ. ಈ ಸಪೋಟದಲ್ಲಿ ಬ್ಲ್ಯಾಕ್ ಸಪೋಟ, ವೈಟ್ ಸಪೋಟ, ರೆಡ್ ಸಪೋಟ, ಮೇಮಾ ಸಪೋಟ ಉತ್ತಮ. ಆದರೆ ಇದರಲ್ಲಿ ಮೇಲ್ ಫಿಮೇಲ್ ಇರುವಂಥದ್ದು. ಹೆಣ್ಣು ಗಿಡಗಳನ್ನೇ ತಂದು ನಾಟಿ ಮಾಡಿದ್ರೆ ಚೆನ್ನಾಗಿ ಕಾಯಿ ಬರುತ್ತೆ, ಇಲ್ಲ ಅಂದರೆ ಅದನ್ನು ಲೇಯರ್ ಗ್ರಾಫ್ಟು ಅಥವಾ ಗ್ರಾಫ್ಟು. ಇದು ಕಾಯಿ ಬರ್ತೇವೆ. ಇನ್ನೊಂದು 3 ತಿಂಗಳ ನಂತರ ಬೇಕು ಫ್ಲವರ್ ಸ್ಟಾರ್ಟ್ ಆಗಲಿಕ್ಕೆ. ಹಣ್ಣು ಇದು ಹೊಸ ಗಿಡಗಳಿಗೆ ಮಾತ್ರ ಡ್ರಿಪ್ ವ್ಯವಸ್ಥೆ, ಬಾಕಿದು ಯಾವುದು ಬೇಡ. ಇದು ಪಕ್ಷಿಗಳಿಗೋಸ್ಕರ ಮಾತ್ರ. ಇದು ತುಂಬ ಹಣ್ಣು ಬಿಡುವಂಥದ್ದು, ವರ್ಷದಲ್ಲಿ ಒಂದು 9 ತಿಂಗಳ ಬಿಡುವಂಥದ್ದು ಮಿಸ್ಟ್ರಿ ಅಂತ. ಪಕ್ಷಿಗಳಿಗಾಗಿ ಮಾತ್ರ. ಇದರಲ್ಲಿ 1 ಡ್ರಾಪ್ ಸೂಜಿ ಮನೆಯಷ್ಟು ಪಲ್ಪ್ ಇರುವಂಥದ್ದು. ಸ್ವೀಟ್ ನಾವು ತಿನ್ಬೋದು. ಈಗ ಇದನ್ನು ನೀವು ತಿಂದರೆ 1 ಡ್ರಾಪ್ ಪಲ್ಪ್ ಇರುವಂಥದ್ದು. ಇದ್ರ ಬೀಜ ಮತ್ತು ಹಾಗೆ ಹಾಕಿದ್ರೆ ಮತ್ತು ಸಸಿ ಗ್ರೋ ಬ್ಯಾಗಲ್ಲಿ ಬೆಳೆಸ್ಕೊಂಡು ಸೋಕು ಮಾಡ್ಬೋದು. ಗಟ್ಟಿ ತೆಗೆದುಬಿಟ್ರೆ ಅದ್ರೊಳಗೆ ಬೀಜ. ಇಲ್ಲಿ 44 ಜಾತಿ ಪಿಕಲ್ ಮ್ಯಾಂಗೋ, 34 ಜಾತಿ ಮ್ಯಾಂಗೋ. ಮ್ಯಾಂಗೋ ಅದು ಮತ್ತು ಪ್ರತಿ ವರ್ಷ ಹೊಸ ತಳಿಗಳು ಆ್ಯಡ್ ಆಗ್ತಾ ಇರುವಂಥದ್ದು. ಹೌದು. ಈಗ ಅಪ್ಪೆ ಮಿಡಿಗಳಿಗೆ ನಾನು ಫೇಸ್ಬುಕ್ಕಲ್ಲಿ ಅಥವಾ ನನ್ನ ಸ್ಟೇಟಸಲ್ಲಿ ಹಾಕಿಬಿಟ್ರೆ ಇಲ್ಲೇ ಬಂದು ಎಲ್ಲ ಮಿಡಿಯನ್ನು ತಗೊಂಡೋಗ್ತವೆ. ಖರೀದಿ ಆಗ್ತದೆ. ಪ್ರತಿ ವರ್ಷ ಇಲ್ಲ ಪ್ರತಿ ವರ್ಷ ಒಂದು 7-8 ಜಾತಿಗಳು ಕಡಿಮೆ. ಅಂದರೆ ಈಗ ಅಪ್ಪೆ ಮಿಡಿಗಳಲ್ಲಿ ಸಾಮಾನ್ಯವಾಗಿ ಒಣ ಭೂಮಿಯಲ್ಲಿ ಫಲ ಕೊಡುವಂತಹ ತಳಿ, ಮಧ್ಯಮ ತೇವಾಂಶದಲ್ಲಿ ಕೊಡುವಂಥ ತಳಿ, ಫುಲ್ ತೇವಾಂಶದ ಹಳ್ಳದಂಚಿಗೆ ಬಿಡುವಂಥ ತಳಿ, ಹೀಗೆ ಒಂದು 3 ಗುಂಪುಗಳನ್ನಾಗಿ ವಿಂಗಡಿಸಿ ಆ ಥರ ನಾಟಿ ಮಾಡಿದ್ರೆ ಮಾತ್ರ ಅಪ್ಪೆ ಮಿಡಿ ಬಿಡುವಂಥದ್ದು. ಇದು ನಮ್ಮ ಶಿವಮೊಗ್ಗದಿಂದ ದಾಂಡೇಲಿ ವ್ಯಾಪ್ತಿಯಲ್ಲಿ ಯಾವ ಹಳ್ಳಿಯಲ್ಲಿ ಅತಿ ಉತ್ತಮ ತಾಳಿಕೆ ಬರುವಂಥ ಅಪ್ಪೆ ಜಾತಿ ಅಂತ ಕರೀತಾರೋ ಆ ತಳಿಗಳನ್ನು ಸೈನ್ ತಗೊಬಂದು ಕಸಿ ಮಾಡಿರುವಂಥದ್ದು. ಕಸಿ ಮಾಡ್ತೇನೆ. ಇದು ಕಾಡಿನ ಚಳ್ಳೆ ಹಣ್ಣಲ್ಲಿ ಕೆಂಪು, ಅತಿ ಅಪರೂಪದದು. ಕೆಂಪು ತಳಿ. ಸ್ವೀಟು ನೋಡ್ಲಿಕ್ಕೂ ಚಂದ, ಸ್ವೀಟು. ಇದರದ್ದು ಹೆಸರು ಈಗ ನೆನಪಾಗ್ತಾ ಇಲ್ಲ. ಇದು ಅಡಿಕೆ ಗಾತ್ರದ ಒಂದು ಹಣ್ಣು. ನಮ್ಮಲ್ಲಿ ಈಗ ಕುಂಟ್ನೇರಳೆ ಥರನೇ ಇದೊಂದು ಜಾತಿ, ಇದು ವಿದೇಶದ್ದು. ಆ ಅಡಿಕೆ ಗಾತ್ರದ ಮೇಲಿನ ತಿಳುವ ಸಿಪ್ಪೆ ತೆಗೆದುಬಿಟ್ರೆ ಒಳಗೆ ವೈಟ್ ಕಲರ್ ಕಾಣುವಂಥ ಪಲಪು. ಇದನ್ನು ತಿಂದರೆ ನಮಗೆ ಬೆಣ್ಣೆ ಯಾವ ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್, ಸ್ವೀಟ್ ಗೀಟ್ ಮತ್ತು ಯಾವುದೂ ಇರಲ್ಲ. ಇದು ಈಗ ಹೂ ಆಗ್ತಾ ಇದೆ. ಇನ್ನೊಂದು 2-3 ತಿಂಗಳಲ್ಲಿ ಇದು ಕಾಯಿ ಆಗುವಂಥದ್ದು. ಅಲ್ಲ, ಜನವರಿ 10 ಬೇಡ. ಇದು ಸಾಮಾನ್ಯ ನವಂಬರ್ ಡಿಸೆಂಬರ್ದಲ್ಲಿ ಹಣ್ಣು ತಿನ್ನುವಂಥದ್ದು. ಇದು ಅರಗು ಕೃಷಿಗೆ ಉಪಯೋಗಿಸುವಂಥ ಗಿಡ. ಇದನ್ನು ಒಂದೊಂದು ಯಾತಕ್ಕೆ ಹೀಗೆ ನಾಟಿ ಮಾಡ್ತೇವೆ, ಗಿಡದ ಬುಡಕ್ಕೆ ಕಡಿದ್ರೆ ಜಿಂಕೆ ಬಂದು ಕೋಡಲ್ಲಿ ತಿಕ್ಕಿಬಿಟ್ರೆ ಈ ಗಿಡ ಸತ್ತೋಗ್ಬಿಡುತ್ತೆ. ತುಂಬ ಗಿಡ ಹೋಯ್ತು. ಹಾಗಾಗಿ ಈ ಥರ ಪೊದೆ ಇದ್ದರೆ ಜಿಂಕೆ ಬಂದು ಈ ಗಿಡವನ್ನು ಕೋಡಲ್ಲಿ ತಿಕ್ಕೋದು ಕಡಿಮೆ. ಇಲ್ಲ ಅಂದರೆ ಕೆಳಗಡೆ ಎಲ್ಲ ಕಟ್ಟಿದ್ದೇವೆ ಪ್ಲಾಸ್ಟಿಕ್ಕನ್ನು, ಗಿಡದ ಬುಡಕ್ಕೆ ಹತ್ತಾಕಿಟ್ರೆ ಜಿಂಕೆ ಬರೋದು ಕಡಿಮೆ. ಇದು ಒಂದು ಅಬಿವೋ ಸಣ್ಣ ಗಿಡ ಇದ್ದು ಇಲ್ಲಿ. ಇದು ಮಾಲೆ ಬಂದು ಇದರ ವೈಶಿಷ್ಟ್ಯ, ಇದರ ತೊಗಟೆಯನ್ನು ಜಜ್ಜಿ ಜೇನುತುಪ್ಪದಲ್ಲಿ ಒಂದು ಸ್ವಲ್ಪ ತಗೊಳ್ಬೇಕು. ಇಲ್ಲ ಅಂದರೆ ಕೋಳಿ ಮೊಟ್ಟೆಯಲ್ಲಿ ತಗೊಳ್ಬೇಕು. ಮೂಳೆ ಯಾವ ಪ್ರಮಾಣದಲ್ಲಿ ಮುರಿದು ಕೊಡುವಂಥದ್ದು. ಈ ಗಿಡ ಮಾಲೆ ಬಂದು ಇದೆಲ್ಲ ಕೆಲವೊಂದು ಕಾಡುಗಳಲ್ಲಿ ಸಿಗುವಂಥದ್ದು. ಎಲ್ಲ ನಾವು ತಂದಿಟ್ಟಿರೋದು. ಇಲ್ಲಿ ನನ್ನ ತೋಟದಲ್ಲಿ ಮೊದಲು ಯಾವುದೂ ಇರಲಿಲ್ಲ, ಒಂದು ದಡ್ಲಿ ಗಿಡ ಬಿಟ್ಟು ಮತ್ತು ಯಾವುದೂ ಇಲ್ಲ. ಈಗ ಒಂದು 1800 ಜಾತಿಯ ಕಾಡು ಹಣ್ಣುಗಳು, ವಿದೇಶಿ ಹಣ್ಣುಗಳು, ಔಷಧಿ ಸಸ್ಯಗಳು ಎಲ್ಲದೂ ಉಂಟು. 1800 ಜಾತಿಗಳು ಉಂಟು. ಈಗ ಪಿಕಲ್ ಮ್ಯಾಂಗೋದಲ್ಲಿ ಒಂದು ಸ್ಪೆಷಲ್ ಅಂದರೆ ಉಪ್ಪಿನಲ್ಲಿ ಹಾಕಿದ್ರೂ ಕೂಡ ಅದು ಹಸಿರುವಂತಹ ಒಂದು ತಳಿ ಅಲ್ಲಿ ಕೆಳಗಡೆ ಇದೆ. ಇದು ನಮ್ಮ ಕಾಡಿನ ದಡಸ್ಲ ಹಣ್ಣಲ್ಲಿ ಇದಕ್ಕೆ ಪಾಲ್ಸ ಅಂತ ಕರೆಯುವಂಥದ್ದು. ನಮ್ಮ ಕಾಡಿನಲ್ಲಿರುವುದು ಜೋಡ್ ಹಣ್ಣು. ಇದು ಸಿಂಗಲ್ ಹಣ್ಣು ಮತ್ತು ಗಾತ್ರದಲ್ಲಿ ಸ್ವಲ್ಪ ದೊಡ್ಡ.
ತುಂಬ ಸ್ವೀಟು. ಇದು ಮಲೆಯನ್ನ ಆ್ಯಪಲಲ್ಲಿ ರೆಡ್, ಅಂದರೆ ಕೆಂಪು ಜಂಬು ನೇರಳೆ. ಇದು ಯಾಗಲ ಎಲೆ ಗಿಡ. ಹಾಂ, ಜಂಬು ನೇರಳೆಯಲ್ಲಿ ಕೆಂಪು. ಇದು ಕಾಡಿನ ಒಂದು ಆಲೆ ಹಣ್ಣು. ಈ ಕಾಡಿನ ಆಲೆ, ಅಂಕೋಲೆ, ಕವಳಿ, ಅದು ಹೌದು, ಈ ಹಣ್ಣು ತಿನ್ಲಿಕ್ಕೆ ಬರುವಂಥದ್ದು. ಹಾಂ, ಇದು ಜಾಸ್ತಿ ಹಣ್ಣು ಬಿಟ್ಟಲ್ಲಿ ಅಳಿಲು ಅದೇ ಮರದ ಮೇಲೆ ಕುಳಿತು ಹಣ್ಣು ತಿನ್ನುವಂಥದ್ದು. ಈ ಕೇಸಳಿಲು ಅಂತ ಕರಿತಾರಲ್ವ, ಅದು ಇದ್ರ ಮೇಲೆ ಕುಂತು ತಿನ್ನುವಂಥದ್ದು. ಅದು ಇಂಗಲುರಿಯಾನ ಅಂತ ಐಸ್ ಕ್ರೀಮ್ ಬೀನ್ಸಲ್ಲಿ ಒಂದು ತಳಿ. ಅದು ಐಸ್ ಕ್ರೀಮ್ ಬೀನ್ಸು. ಇದು ಸಣ್ಣ, ಆದರೆ ಇದಕ್ಕೆ ಬೀನ್ಸ್ ಬಿಡೋದು ಕಡಿಮೆ. ಬೀನ್ಸ್ ಸ್ವಲ್ಪ ಸಣ್ಣ, ನಮ್ಮಲ್ಲಿ ಬೆಟ್ಟವರೆ ಸೊಡಿಗೆ ಹಾಗೆ ಬರುವಂಥದ್ದು. ಮತ್ತೊಂದು ತಳಿ ಆ ಕಡೆ ಉಂಟು, ಅದು 1.5-2 ಫೀಟ್ ಉದ್ದ ಬರುವಂಥದ್ದು. ಇದು ಸೆಂತಾಲ್ ಅಂತ. ಈ ಹಣ್ಣು ಭಾಳ ಟೇಸ್ಟು. ಕೆಲವೊಮ್ಮೆ ನಾವು ಗೂಗಲಲ್ಲಿ ಸರ್ಚ್ ಹೊಡೆದ್ರೆ ಈ ಹಣ್ಣು ತಿಂದರೆ ಅಮಲು ಬರುತ್ತೆ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಸುಳ್ಳು. ಅದು ಹಣ್ಣು ಭಾಳ ಟೇಸ್ಟ್ ಇರುವಂಥದ್ದು. ಕ್ರಿಕೆಟ್ ಬಾಲ್ ಅಷ್ಟು ದೊಡ್ಡ ಬರುತ್ತೆ. ಹಾಂ, ಈ ಗಿಡವನ್ನು ನೀವು ಎಲ್ಲಿಂದ ತಂದಿದ್ದೀರಿ ಸರ್? ಇದೆಲ್ಲ ಬೇರೆ ಬೇರೆ ನರ್ಸರಿಯಿಂದ. ಇದು ನೋಡಿ, ಇದಕ್ಕೆ ಪ್ಲಾಸ್ಟಿಕ್ ಕಟ್ಟಿರೋ ಕಾರಣ ಜಿಂಕೆ ಬಂದಿದೆ, ಹೀಗೆ ಕೂಡಲ್ಲಿ ತಿಕ್ಬಿಡುತ್ತೆ, ಗಿಡ ಸತ್ತೋಗ್ಬಿಡುತ್ತೆ. ಹಾಗಾಗಿ ಈಗ ಪ್ಲಾಸ್ಟಿಕ್ ಕಟ್ಟಿಡಬೇಕು. ಜಿಂಕೆ ಇದೆ. ಇದು ನೋಡಿ, ಈಗ ಆ ಐಸ್ ಕ್ರೀಮ್ ಬೀನ್ಸಿಗೆ ಕೂಡ ಕೂಡಲ್ಲಿ ತಿಕ್ಕೋಗಿದೆ. ಗಿಡಕ್ಕೆ ಯಾಕೆ ತಿಕ್ಕೋದು? ಯಾಕೆ ಅದು ಕೋಡಲ್ಲಿ ತಿಕ್ಕಿ ಆ ಕೋಡನ್ನು ಉದುರಿಸ್ಲಿಕ್ಕೆ. ಯಾವ ಗಿಡ ಸಿಕ್ಕಿದ್ರು ಹಂಗೆ ಮಾಡ್ತಾರೆ. ಹಾಂ, ಸಿಂಗಲ್ ದಂಟು ಸಿಕ್ಕಿದ್ರೆ ಮಾತ್ರ. ಈ ಥರ ಪೊದೆ ಇದ್ರೆ ತಿಕ್ಕೋದು ಕಡಿಮೆ. ಈಗ ಥರ ಸಿಂಗಲ್ ದಂಟು ಇದ್ದರೆ ಕೋಡಲ್ಲಿ ಅದು ಬಡದು ಒಂದು ತಿಂಗಳ 15 ದಿವಸದ ನಂತರ ಆ ಕೋಡ ಅಲ್ಲಿ ಬಿದ್ದಿರುತ್ತೆ. ಯಾವ ಗಿಡದ ಬುಡಕ್ಕೆ ರಾಷ್ಟಿಗೆ ಬಡಿತಾ ಅಲ್ಲಿ ಕೋಡು ಬಿಡುತ್ತೆ. ಇದು ಬಿಳೆ ನೇರಳೆ ಹೈಬ್ರಿಡ್. ಇಲ್ಲಿ ಕಾಣೋದು ಬಿಳೆ ನೇರಳೆ ಹೈಬ್ರಿಡ್. ಇದರಲ್ಲಿ ಬಿಳೆ ನೇರಳೆ ಬೆಟ್ಟದ್ದು. ಇದಕ್ಕೆ ವ್ಯತ್ಯಾಸ ಅಂದರೆ ಇದು ಫುಲ್ ಇಡೀ ಹಣ್ಣು ವೈಟ್ ಬರುವಂಥದ್ದು. ಬೆಟ್ಟದ ಬಿಳೆ ನೇರಳೆ ಮಧ್ಯ ಒಂದು ನೀಲಿ ಪಟ್ಟಿ ಬರುತ್ತೆ, 2 ಸ್ವೀಟ್ ಇರುತ್ತೆ. ಇದು ವೈಟ್ ಇದೆ. ಹಾಂ, ಇದು ಫುಲ್ ವೈಟ್. ಇದು ನೋಡಿ, ಈ ಸಲ ಇಲ್ಲ ಆಗಿದ್ದು ಕಾಣುತ್ತೆ. ಈ ತೊಟ್ಟಿಗೆ ಹಣ್ಣಾಗಿದೆ. ಹೌದು, ಇದ್ರ ಹಣ್ಣು ತಿಂದಿದ್ದು. ಇದೆಲ್ಲ ಲೇಯರ್ ಗ್ರಾಫ್ಟ್ ಗಿಡಗಳು. ಚಿಕ್ಕ ಗಿಡಗಳಿಗೆ ಹಣ್ಣು ಬಿಡುವಂಥದ್ದು. ಅದು ಹಣ್ಣು ಬಿಟ್ಟಾಗ ಅದಕ್ಕೆ ಒಂದು ರಕ್ಷ ಕವಚ, ಮಂಗ ಅಥವಾ ಪಕ್ಷಿಗಳಿಗೋಸ್ಕರ ಏನಾದರೂ ಹಾಕ್ಕೊಳ್ಬೇಕು. ಆ ಸೀಸನ್ನಿಗೆ ಹಾಕ್ಕೊಳ್ತೇವೆ. ಹಾಂ, ಬ್ಲ್ಯಾಕ್ ಬಾಂಬು. ಹಾಂ, ಕಪ್ಪು. ಅದಿನ್ನೂ ದಪ್ಪ ಕಳಲೆ ಬಂದರೆ ಅದು ಮಂಗ ಇಟ್ಟಿರೋದಕ್ಕೆ ಇಷ್ಟು ಸಣ್ಣ ಬಂತು. ಈಗ ಈ ಬಾಂಬುದಲ್ಲಿ ಕೂಡ ಈಗ ಒಂದು ಲೇಟೆಸ್ಟ್ ಒಂದು ತಳಿ ಬಂದಿದೆ. ಅದು ನನ್ನ ಚಿಕ್ಕ ಗಿಡ ಇದೆ ಅಲ್ಲಿ ಬೇಣದಲ್ಲಿ ಒಂದು. ಅದು ವೈಶಿಷ್ಟ್ಯ ಅಂದರೆ ಅಡಿಕೆ ಮರದ ಗಾತ್ರ ಆಗುವಂಥದ್ದು, ಅದರಲ್ಲೇ ಸೇತುವೆ, ಮನೆ ಎಲ್ಲ ಕಟ್ಟುವಂಥದ್ದು, ಅಷ್ಟು ಗಟ್ಟಿ ಬರುವಂಥದ್ದು. ಅದು ದಕ್ಷಿಣ ಅಮೆರಿಕಾದ ಒಂದು ತಳಿ. ಅದು ಈಗ ನೀವು ಅದನ್ನೆಲ್ಲ ಸಂಗ್ರಹಣೆ ಎಲ್ಲಿ ಮಾಡಿದ್ರಿ ಸರ್? ಈಗ ಬಾಂಬು ಈಗ ಸಾಮಾನ್ಯವಾಗಿ ವಿದೇಶದ ಗಿಡಗಳು ಕೆಲವಷ್ಟು ಜನ ಅದಕ್ಕೆ ಲೈಸೆನ್ಸ್ ಪಡ್ಕೊಂಡು ವಿದೇಶದಿಂದ ತರ್ತಾರೆ. ಅಲ್ಲಿ ಕೊಡೋರಿಗೂ ಲೈಸೆನ್ಸ್ ಇರಬೇಕು, ಇಲ್ಲಿ ತಗೊಳ್ಳೋರಿಗೆ ಇರಬೇಕು. ಅವ್ರ ಮೂಲಕ ನಾವು ತಗೊಳ್ಳೋದು. ಈ ಕಪ್ಪು ಬಾಂಬುನು ಅದೇ ಆ ಕಡೆ? ಹೌದು, ಎಲ್ಲ ವಿದೇಶದ್ದು, ನಮ್ಮ ಇಂಡಿಯಾದಲ್ಲ ಅದು. ಇಲ್ಲಿ ಆಗ್ತದೆ? ಹಾಂ, ಎಲ್ಲ ಆಗುತ್ತೆ. ಅಂದರೆ ಸಾಮಾನ್ಯವಾಗಿ ಅವ್ರ ಗಿಡ ತರುವಾಗ ಅಲ್ಲಿ ವೆದರು ಇಲ್ಲಿ ವೆದರು ಗೂಗಲಲ್ಲಿ ಸರ್ಚ್ ಮಾಡಿ ಅದನ್ನು ನೋಡಿ ಗಿಡವನ್ನು ತರ್ತಾರೆ. ಹಾಗೆ ತಂದಾಗ ಅದು ನಮ್ಮಲ್ಲಿ ಸಾಮಾನ್ಯ ಒಂದು 80% ಆಗುತ್ತೆ. ಇದು ಹೆಬ್ಬೇವು. ಆದರೆ ಅದು ಒಂದು ಮರ ನೆಟ್ಟರೆ ಅದರ ಸುತ್ತಮುತ್ತಲ ಒಂದು 50-100 ಗಿಡಗಳಿಗೆ ಆಹಾರ ಕೊರತೆ ಆಗುತ್ತೆ. ಈಗ ಇಲ್ಲಿ ಕಾಣೋದು ಒಂದು ಕಡಿಗಾಯಿ. ಹಾಂ, ಉಪ್ಪಿನಕಾಯಿ ಮಾಡೋದು ಸ್ಪೆಷಲ್ ಕಡಿಗಾಯಿ. ಅದು ಸಾಗರದ ಕಡಿಗಾಯಿ ಅಂದರೆ ಸಾಮಾನ್ಯ ಎಲ್ಲ ಕೆಲವಷ್ಟು ಪಿಕಲ್ ಮ್ಯಾಂಗೋನು ಕಡಿಗಾಯಿ ಬರುತ್ತೆ. ಆದರೆ ಇದು ಸ್ಪೆಷಲ್. ಇದು ನಮ್ಮಲ್ಲಿ ಸುಂದರ್ಶಕಾಯಿಗಿಂತ ಡಬಲ್ ಸೈಜ್ ಬರುವಂಥದ್ದು. ಅದು ಬೆಸ್ಟ್ ಕಡಿಗಾಯಿ. ಅದು ಕಡಿಗಾಯಿ ಉಪ್ಪಿನಕಾಯಿ 2 ವರ್ಷ ಆದರೂ ಹಾಳಾಗಲ್ಲ. ಈ ಜಾತಿ ಮಾತ್ರ ಯೂಸ್ ಮಾಡಿದ್ರೆ. ಇದು ಮೇನ್ ಇರೋದು ಸಾಗರ ಕಡೆ ಮಾತ್ರ. ಈಗ ಇಲ್ಲಿ ಕಾಣೋದು ಇದು ನೋಡಲಿಕ್ಕೆ ಶೋ ಗಿಡದ ಹಾಗೆ. ಇದು ಮೇಲ್ಗಡೆ ಸಿಪ್ಪೆ ವೈಟ್ ಬರುವಂತಹ ಪೇರಲೆ. ಇದು ಸ್ಪ್ರಿಂಗ್ ಹೂವು ಅಂತ. ಇದು ಪೇರಲೆಯಲ್ಲೇ ಒಂದು ಜಾತಿ, ನೋಡಲಿಕ್ಕೆ ಬಣ್ಣದ ಗಿಡದ ಹಾಗೆ ಇರುವಂಥದ್ದು. ಪೇರಲೆಯಲ್ಲಿ ಒಂದು 26 ತಳಿ ಗಿಡಗಳಿದೆ. ಹಾಂ, ಇದು ನಮ್ಮಲ್ಲಿ ಇದು ಬರುತ್ತಲ್ವ, ಯಾವುದಳಿ ಜಮುನೇರದ ಹಾಗೆ. ಇದು ಒಂದು ಕಾಡಿನ ಒಂದು ತಳಿ. ಇದು ಕಾಯಿ ಗಾತ್ರ ದೊಡ್ಡ ಬರುವಂಥದ್ದು. ಅದು ಅಲ್ಲಲ್ಲ, ಅದು ಆಯಾ ಜಾತಿಗೆ ಅನುಗುಣವಾಗಿರುವಂಥದ್ದು. ಕೆಲವೊಂದು ಹುಳಿ ಬರುತ್ತೆ, ಕೆಲವೊಂದು ಸ್ವೀಟ್ ಬರುತ್ತೆ. ಆದರೆ ಕಾಡು ತಳಿಗಳು ನಮ್ಮ ಈ ತಳಿಗಳಷ್ಟು ಫಾಸ್ಟ್ ದೊಡ್ಡಾಗಲ್ಲ. ಅದರ ಬೆಳವಣಿಗೆ ನಿಧಾನ.